ನಾನು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳ್ತೀನಿ, ನಾಚಿಕೆ ಆಗ್ಬೇಕು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ. ಇದ್ದಾಗ ಅವಮಾನ ಮಾಡಿ ಯಾವ ಮುಖ ಇಟ್ಕೊಂಡು ಹೋಗ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಅವರಿಗೆ ಅಂಬೇಡ್ಕರ್ ದಾರಿ ತಪ್ಪಿಸುವ ದಾಳ ಆಗ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ. ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ಅವರು. ಅವಾಗ ಅಂಬೇಡ್ಕರ್ ವಿಚಾರವಾಗಿ ಏನೋ ಹೇಳಕ್ ಹೊರಟಿದ್ರಿ. ಕಾಂಗ್ರೆಸ್ನವ್ರು ಕಮ್ಯುನಿಸ್ಟ್ನವ್ರು ತುಂಬಾ ಹೇಳೋದು ಅಂಬೇಡ್ಕರ್ ಅವರು RSS ವಿರೋಧಿಗಳಾಗಿದ್ರು ಅಂತ. 1939ರಲ್ಲಿ ಪೂನಾ ನಗರದಲ್ಲಿ ಸ್ವತಂತ್ರ ಪೂರ್ವ ಪೂನಾ ನಗರದಲ್ಲಿ ನಡೆದಂತಹ ಒಂದು ಶಾಖೆಗೆ ಬಾಬಾ ಸಾಹೇಬ್ರು ಭೇಟಿ ಕೊಟ್ಟು ಅವ್ರನ್ನ ಮಾತಾಡ್ತಾರೆ ಅಲ್ಲಿ ಎಲ್ರನ್ನೂ. ಏನಪ್ಪ ಅಸ್ಪೃಶ್ಯ ಜಾಳ ಇನ್ನೊಬ್ಬ ಏನು ಗೊತ್ತಿಲ್ಲ, ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಖುಷಿ ಪಡ್ತಾರೆ ಬಾಬಾ ಸಾಹೇಬ್ರು. ಅಂದ್ರೆ ಅವಾಗ ಸಮಾಜದಲ್ಲಿ ಅಸ್ಪೃಶ್ಯತೆ ಆಕ್ಟಿವ್ ಆಗಿದ್ದಾಗ ಬಾಬಾ ಸಾಹೇಬ್ರು ಖುಷಿ ಪಡ್ತಾರೆ. ಅದಾದ್ಮೇಲೆ 1940ರಲ್ಲಿ ಸತಾರಾ ಜಿಲ್ಲೆಯ ಕನಾಡ್ ಅನ್ನೋ ಪ್ಲೇಸ್ ಅಲ್ಲಿ ಮತ್ತೆ ಶಾಖೆಗೆ ವಿಸಿಟ್ ಮಾಡಿ ಅಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಏನಪ್ಪ ಅಸ್ಪೃಶ್ಯತೆ ಇಷ್ಟೊಂದು ಇದ್ರ ಉತ್ತುಂಗದಲ್ಲಿ ಇರ್ಬೇಕಾದ್ರೆ ದೇಶದಲ್ಲಿ ಈ ಸಂಘದ ಶಾಖೆಯಲ್ಲಿ ಎಲ್ಲ ಒಟ್ಟಿಗೆ ಇದ್ದಾರಲ್ಲ ಅಂತ ಹೇಳಿ, ಇದು ನಾನಿವತ್ತು ಯಾರೋ ಸಂಘದವ್ರು ಸುಳ್ಳು ಹೇಳಿದ್ದು ಅಥವಾ ಬರ್ಸಿದ್ದಲ್ಲ. ಅವತ್ ಮಾರನೇ ದಿನ ಮಹಾರಾಷ್ಟ್ರದ ಕೇಸರಿ ಪೇಪರ್ ಅಲ್ಲಿ ಅವತ್ತು ಅದ್ರದ್ದು ಸುದ್ದಿ ಪ್ರಚುರ ಆಗಿದೆ. ಅವತ್ತು ಪ್ರಕಟ ಆಗಿದೆ, ಸುದ್ದಿ ಆಗಿದೆ, ಪ್ರಕಟ ಆಗಿದೆ ಪೇಪರ್ ಅಲ್ಲಿ ಇದೆ. ಕೇಸರಿ ಪತ್ರಿಕೆ, ನಾನು ಪತ್ರಿಕೆ ಹೆಸರನ್ನ ಹೇಳ್ತೀನಿ. 2 ಘಟನೆ. 3ನೇ ಘಟನೆ 1954ರಲ್ಲಿ ಮಹಾರಾಷ್ಟ್ರದ ಭಂಡಾರ ಲೋಕಸಭಾ ಕ್ಷೇತ್ರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭೆಯ ಚುನಾವಣೆಗೆ ನಿಲ್ತಾರೆ. ಆ ಚುನಾವಣೆಗೆ ಬಾಬಾ ಸಾಹೇಬರಿಗೆ ಏಜೆಂಟ್ ಆಗಿ ಕೆಲಸ ಮಾಡಿದ್ದು ಯಾರು ಗೊತ್ತಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿದ್ದಂತಹ ಮರಾಠಿ ಭಾಷೆ ಮಾತಾಡಂತ ಆ ರಾಜ್ಯದ ಮಹಾರಾಷ್ಟ್ರದ ದತ್ತೋಪಂತ ಠೇಂಗಡಿ ಅವರು ಪ್ರಚಾರಕರು, ಸಂಘದ ಪ್ರಚಾರಕರು ಸರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಾಠಿ, ಇವರು ಮರಾಠಿ, ಹಾಗಾಗಿ ಅವ್ರಿಗೊಂದು ಒಡನಾಟ. ಸೊ ಹಾಗಾಗಿ ನಾವು ಒಂದು ಚುನಾವಣೆಗಳಲ್ಲಿ ಯಾವುದೇ ಒಂದು ಪಕ್ಷದಲ್ಲಿ ನಿಂತ್ಕೊಂಡಾಗ ಏಜೆಂಟ್ ಈಸ್ ಎ ಪ್ರಾಕ್ಸಿ ಕ್ಯಾಂಡಿಡೇಟ್ ಅಲ್ವಾ ಸರ್? ನಮ್ಮ ನೆರಳಿದ್ದಂಗೆ, ನೆರಳು ನಮ್ಮ ಪ್ರಾಕ್ಸಿ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಷ್ಟು ನಂಬಿಕೆ ದತ್ತೋಪಂತ ಠೇಂಗಡಿ ಅವ್ರ ಮೇಲೆ ಇದ್ರೆ ಅವ್ರ ಏಜೆಂಟ್ ಆಗಿ ತಗೊಂಡು ಮಾಡ್ತಾರೆ ಸರ್. ಇವರು ಒಂಥರ ಅಂಬೇಡ್ಕರ್ RSS ವಿರೋಧಿನೇ ಅಂತ ಹೇಳ್ಬಿಡ್ತಾರೆ ಇವರು. ಅದೇ ಇದೆಲ್ಲ ಫೇಕ್ ನೆರೇಟಿವ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ರಿಗೆ ಸಂಘದ ಮೇಲೆ ನಂಬಿಕೆ ಇಲ್ಲ ಅಥವಾ ಅವ್ರ ಮೇಲೆ ಅವ್ರಿಗೆ ದ್ವೇಷ ಇತ್ತು, ವಿರೋಧಿ ಆಗಿದ್ರು ಅಂದ್ರೆ, ಸಿದ್ಧಾಂತ ವಿರೋಧಿ ಆಗಿದ್ದಿದ್ರೆ ದತ್ತೋಪಂತ ಠೇಂಗಡಿ ಅವರು ಸಂಘದ ಸ್ವಯಂ ಸೇವಕ ಪ್ರಚಾರಕ ಪೂರ್ಣಾವಧಿ ಕಾರ್ಯಕರ್ತ ಅಂತ ಗೊತ್ತಿದ್ದು ಅವ್ರನ್ನ ತಮ್ಮ ಚುನಾವಣೆ ಏಜೆಂಟ್ ಆಗಿ ಮಾಡ್ಕೊಳ್ತಾ ಇದ್ರ. ಇದಕ್ಕೆ ಉತ್ತರ ಕೊಡ್ಬೇಕು. ಪ್ರಿಯಾಂಕ್ ಖರ್ಗೆ, BK ಹರಿಪ್ರಸಾದ್, ಸಂತೋಷ್ ಲಾಡು, ದಿನೇಶ್ ಗುಂಡೂರಾವ್, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಬೇಕು. ಯಾಕೆ ಮಾಡ್ಕೊಂಡ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವರ 1956 ಅವರು ಏನು ನಮ್ಮನ್ನು ಬಿಟ್ಟು ಹೋದ್ರು ಒಂದು ಭೌತಿಕವಾಗಿ, ಆ ಕಾಲದವರೆಗೂ 4 ವರ್ಷ ಸಂಪೂರ್ಣವಾಗಿ ದತ್ತೋಪಂತ ಠೇಂಗಡಿ ಅವರು ಬಾಬಾ ಸಾಹೇಬ್ರ ಜೊತೆನಲ್ಲಿದ್ರು. ಅಂದ್ರೆ ಅವ್ರ ಒಡನಾಟ ಅಷ್ಟು ಸಂಪೂರ್ಣಾವಧಿಗಿತ್ತು ಅವ್ರ ಜೊತೆನಲ್ಲಿ. ಕಳೆದ ಕೊನೆ 4 ವರ್ಷ 52ರಿಂದ 56ವರೆಗೂ ಆ ಒಡನಾಟದ ಫಲ ಏನು ಅಂದ್ರೆ, ಸುಮಾರು ಇವರು ದತ್ತೋಪಂತ ಠೇಂಗಡಿ ಅವರು ಸಾಮಾಜಿಕ ಕ್ರಾಂತಿ ಸೂರ್ಯ ಅಂಬೇಡ್ಕರ್ ಅಂತ ಹೇಳಿ ಕನ್ನಡದಲ್ಲಿ ಅನುವಾದ ಆಗಿದೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಜ್ಯೇಷ್ಠ ಪ್ರಚಾರಕರು ಮನ್ನತಂತಿರದ ಚಂದ್ರಶೇಖರ್ ಭಂಡಾರಿ ಅವರು ಅದನ್ನ ಅನುವಾದ ಮಾಡಿದ್ದಾರೆ. ಮರಾಠಿಯಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಸುಮಾರು 750 ಪುಟಗಳ ಪುಸ್ತಕವನ್ನ ಬರೆದಿದ್ದಾರೆ. ಆ ಪುಸ್ತಕದ ಪ್ರಚಾರಕರು. ಆ ಪುಸ್ತಕದ ವಿಶೇಷ ಏನಂದ್ರೆ, ಇವತ್ತು ನಮ್ಮಲ್ಲಿ ಒಂದಷ್ಟು ಜನ ಬಾಬಾ ಸಾಹೇಬರು ಬರೀ ದಲಿತ ನಾಯಕರು, ಸಂವಿಧಾನ ಬರೆದವರು ಅಂತ ಅಷ್ಟಕ್ಕೆ ಸೀಮಿತವಾಗಿ ಮಾಡ್ಬಿಟ್ಟಿದ್ದಾರೆ. ರಾಜಕೀಯ ಲಾಭಕ್ಕೆ ಒಂದು ಬಹುಮುಖ ಪ್ರತಿಭೆಯನ್ನ ಇವೆರಡು ವಿಚಾರ ಬಿಟ್ಟು ಇನ್ನೇನೆಲ್ಲ ಅವ್ರದಿತ್ತು, ಏನೆಲ್ಲ ಪ್ರತಿಭೆಗಳಿತ್ತು, ಅವ್ರ ಎಕ್ಸ್ಪರ್ಟಿಸ್ ಏನಿತ್ತು, ಅವ್ರ ವ್ಯಕ್ತಿತ್ವ ಅದೇನೋ, ಅವ್ರು ಏನೊಂದು ಅಗಾಧವಾದಂತ ಆಲ್ಮರವಾಗಿದ್ರು ವೈಯಕ್ತಿಕವಾಗಿ ಅನ್ನೋ ವಿಚಾರಗಳೆಲ್ಲ ಆ 750 ಪುಟಗಳಲ್ಲಿ ದತ್ತೋಪಂತ ಠೇಂಗಡಿ ಅವರು RSS ಪ್ರಚಾರಕರು ದಾಖಲಿಸಿದ್ದಾರೆ. ಬುಕ್ ಹೆಸರು ಇನ್ನೊಂದ್ಸರಿ ಹೇಳಿ. ಸಾಮಾಜಿಕ ಕ್ರಾಂತಿ ಸೂರ್ಯ ಅಂಬೇಡ್ಕರ್. ಹೆಸರು ಹೆಂಗಿದೆ? ವಿಮೋಚನೆಯನ್ನ ಮಾಡಿದ ಯಾರು ಗೊತ್ತಾ? ಬೆಂಗಳೂರಲ್ಲಿ
ಜ್ಞಾನಜ್ಯೋತಿ ಆಡಿಟೋರಿಯಂ ಅಲ್ಲಿ ಪ್ಯಾಲೇಸ್ ರೋಡ್ ಅಲ್ಲಿ ಏನಿದೆ ಅಲ್ಲಿ ಅಖಿಲ ಭಾರತ ಬೌದ್ಧ ಬಿಕ್ಕುಗಳ ಸಂಘದ ಅಧ್ಯಕ್ಷರು ಬಾಂಬೆನಲ್ಲಿ ಕೂತ್ಕೊಳ್ತಾರೆ. ರಾಹುಲ್ ಬಂತೇಜಿ ಅಂತ ಸ್ವತಃ ಅವರು ಚಂಬೂರಲ್ಲಿ ಅವ್ರದ್ದು ಬಹಳ ದೊಡ್ಡ ಒಂದು ಬುದ್ಧ ವಿಹಾರ ಇದೆ. ಅವ್ರು ಬಂದು ಆ ಪುಸ್ತಕವನ್ನು ವಿಮರ್ಶನೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಬೌದ್ಧ ಬಿಕ್ಕುಗಳ ಅಖಿಲ ಭಾರತ ಬೌದ್ಧ ಬಿಕ್ಕುಗಳ ಸಂಘದ ಅಧ್ಯಕ್ಷರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು RSS ವಿರೋಧಿ ಆಗಿದ್ರು ಇಲ್ಲ ಅಂತ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಅವರು ವಿರೋಧಿ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಆ ಪುಸ್ತಕವನ್ನು ಬಂದು ಇಲ್ಲಿ ವಿಮರ್ಶನೆ ಮಾಡಿದ್ರು. ಅದು ಸಂಘಕ್ಕೂ ಬಾಬಾ ಸಾಹೇಬ್ರಿಗೂ ಇರೋಂತ ನಂಟು ಬಾಂಧವ್ಯ. ಅಂದ್ರೆ ನಿಜವಾದ ಅಂಬೇಡ್ಕರ್ ಅವರ ಅಗಾಧವಾದ ವ್ಯಕ್ತಿತ್ವ ಬೇಕು ತಿಳ್ಕೋಬೇಕು ಅಂದ್ರೆ ಸಂಘದವ್ರು ಬರ್ದಿರೋ ಪುಸ್ತಕನೇ ಓದ್ಬೇಕು. ನಾ ಹೇಳ್ತೀನಿ, ಅದು ಓದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದಲಿತ ನಾಯಕ ಮತ್ತೆ ಸಂವಿಧಾನ ಕರ್ತರು ಅಂತ ಏನ್ ಅಷ್ಟಕ್ಕೆ ಕಾಂಗ್ರೆಸ್ನವರು ಡೆಲಿಬ್ರೇಟ್ ಆಗಿ ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಅವರನ್ನ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ರು. ಅದನ್ನ ಹೊರತುಪಡಿಸಿದ ವಿಷಯಗಳು ಆ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅದನ್ನ ದಯವಿಟ್ಟು ಎಲ್ಲರೂ ಓದಿದಾಗ ಸಂಘದ ಬಗ್ಗೆ ಇರ್ತಕ್ಕಂಥ ಈ ತಪ್ಪು ಕಲ್ಪನೆಗಳೆಲ್ಲ ತಂತಾನಾಗನೇ ಕರಗೋಗ್ಬಿಡುತ್ತೆ. ಅಂಬೇಡ್ಕರ್ ಡೈಮೆನ್ಷನ್ ಇರೋ ನರೇಟಿವ್ ಬೇರೆ ದಿಕ್ಕಿಗೆ ಓಪನ್ ಆಗುತ್ತೆ. ಆ ರೀತಿ ಸಂಘಕ್ಕೂ ಅವ್ರಿಗೂ ಒಂದು ಅವಿನಾವ ಭಾವ ಸಂಬಂಧ ಇತ್ತು. ವಿಶೇಷವಾಗಿ ದತ್ತಪ್ಪನ ಟೆಂಗಡಿ ಅವರು ಸಂಘಕ್ಕೂ ಮತ್ತೆ ಬಾಬಾ ಸಾಹೇಬ್ರಿಗೆ ಇಬ್ಬರಿಗೂ ಕೊಂಡಿ ಆಗಿದ್ರು. ಸೇತು ಆಗಿದ್ರು. ಇವತ್ತು ಹೆಂಗ್ ಮಾಡಿದ್ದಾರೆ ಅಂದ್ರೆ ಯಾರ್ಯಾರು ಅಂಬೇಡ್ಕರ್ ಫಾಲೋ ಮಾಡ್ತಾರೆ ನೀವೆಲ್ಲ RSS ಅನ್ನು ವಿರೋಧ ಮಾಡಬೇಕು ಅನ್ನೋ ರೀತಿಯ ಒಂದು ನರೇಟಿವ್ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಸಮಾಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1952ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತಾಗ ಚುನಾವಣೆಯಲ್ಲಿ ಸೋಲ್ತಾರೆ. ಆದ್ರೆ ಬಾಬಾ ಸಾಹೇಬರಿಗೆ ಆಶ್ಚರ್ಯ ಏನಾಗುತ್ತೆ ಅಂದ್ರೆ ಯಾರು ಮೇಲ್ಜಾತಿಯವರು ಅನ್ಸ್ಕೊಂಡಿರ್ತಾರಲ್ಲ ಆ ಬೂತ್ಗಳಲ್ಲಿ ಕೂಡ ವೋಟ್ ಜಾಸ್ತಿ ಬಂದಿರುತ್ತೆ. ಅದನ್ನ ಸೋತಿದ್ರು ಅದನ್ನ ನೋಡಿ ಟೆಂಗಡಿ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಪ್ರಶಂಸೆ ಮಾಡ್ತಾರೆ. ಅಷ್ಟು ಸಂಘ ಅವತ್ತು ಬಾಬಾ ಸಾಹೇಬ್ರ ಗೆಲುವಿಗಾಗಿ ಕೆಲಸ ಮಾಡ್ತು. ಅದೇ ಅಂಬೇಡ್ಕರ್ ಸೋಲ್ಸಕ್ಕೆ ಕಾಂಗ್ರೆಸ್ ಕೆಲಸ ಮಾಡಿತ್ತು. 1952ರ ಚುನಾವಣೆಯಲ್ಲಿ ನೆಹರು ಅವರು ಸೆಂಟ್ರಲ್ ಮುಂಬೈಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶೂ ಪಾಲಿಶ್ ಮಾಡ್ತಾ ಇದ್ದಂತಹ ಅವರ ಒಬ್ಬ ಅಸಿಸ್ಟೆಂಟ್ ನಾರಾಯಣ್ ಕಜ್ರೋಳ್ಕರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಶೂ ಪಾಲಿಶ್ ಮಾಡ್ತಾ ಇದ್ರು. ಅಂದ್ರೆ ಅಸಿಸ್ಟೆಂಟ್ ಎಲ್ಲ ಕೆಲಸನ ಮಾಡ್ತಾರೆ. ಎಲ್ಲ ಕೆಲಸ ಅವ್ರನ್ನ ನಿಲ್ಸಿ ಅವಮಾನ ಮಾಡ್ಬೇಕಂತ 2 ಸಾರಿ ನೆಹರು ಅವರು ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾರೆ ಪ್ರಚಾರಕ್ಕೆ. ಅಂಬೇಡ್ಕರ್ ವಿರುದ್ಧ ಅವ್ರಿಗೆ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ. ಇಷ್ಟಕ್ಕೆ ಸುಮ್ನಾಗೋದಿಲ್ಲ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗನ್ನ ಅವಮಾನ ಮಾಡ್ಬೇಕನ್ನೋ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತ ನಾರಾಯಣ್ ಕಜ್ರೋಳ್ಕರ್ಗೆ ಅದೇ ಅವರ ಒಂದು ಅರ್ಹತೆ ಅಂತ ಹೇಳಿ ಪದ್ಮಭೂಷಣವನ್ನ ಕೊಡ್ತಾರೆ. ನೋಡಿ ಅಂಬೇಡ್ಕರ್ ಸೋಲಿಸಿದ್ದೇ ನಿನ್ ಜೀವನ ಸಾಧನೆ. ಹೌದು, ಅಷ್ಟಕ್ಕೆ ಪದ್ಮಭೂಷಣ ಕೊಡ್ತಾರೆ. ನಾನು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳ್ತೀನಿ, ನಾನು BK ಹರಿಪ್ರಸಾದ್ ಅವ್ರನ್ನ ಕೇಳ್ತೀನಿ, ಯಾವ ನೈತಿಕತೆ ಇಟ್ಕೊಂಡು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೆಸರನ್ನ ನೀವು ತಗೊಳ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ. ನಿಮ್ಗೆ ಯಾವ ನೈತಿಕತೆನೇ ಇಲ್ಲ. ಇದ್ದಾಗ ಅವಮಾನ ಮಾಡಿ ಇವತ್ತು ಲಾಭಕ್ಕೆ ದಲಿತರ ಓಟನ್ನ ತಗೊಳ್ಳೋದಕ್ಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ನಿಮ್ಮ ಯೋಗ್ಯತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟಿಲ್ಲ. ಯಾರು ಕೊಟ್ಟಿದ್ದು ಭಾರತ ರತ್ನ? ಆಮೇಲೆ ಬಿಜೆಪಿ ಬೆಂಬಲಿತ VP ಸಿಂಗ್ ಸರ್ಕಾರ ಕೊಟ್ಟಿದ್ದು. ಇದೆಲ್ಲ ದಲಿತರು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆ ಇವತ್ತು. ಇನ್ನೂ ಒಂದಷ್ಟು ಅರ್ಥ ನಾವು ಮಾಡಿಸ್ಬೇಕು. ಅವ್ರಿಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಭಾರತ ರತ್ನ ಕೊಟ್ಟಿದ್ದು ಬಿಜೆಪಿ ಸರ್ಕಾರ, ಬೆಂಬಲಿತ ಸರ್ಕಾರ, VP ಸಿಂಗ್ ಸರ್ಕಾರ. ಯಾವ ನೈತಿಕತೆ ಇಟ್ಕೊಂಡು ನೀವು ಇವತ್ತು ಬಾಬಾ ಮಾತಾಡಿದ್ರೆ ಅಂಬೇಡ್ಕರ್ ಅಂತ ಬನ್ರಿ ಚರ್ಚೆಗೆ. ಅಂಬೇಡ್ಕರ್ ಅಲ್ಲ, ಹೆಸರು ಹೇಳ್ಬೇಕು. ಯೋಗ್ಯತೆ ಏನು ಅಂತ ಹೇಳಿ ಇವತ್ತು ಸಮಾಜ ಹೇಳುತ್ತೆ ನಿಮ್ಗೆ. ಬನ್ನಿ ಚರ್ಚೆಗೆ, ಬಹಿರಂಗ ಚರ್ಚೆಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿದವರು 2 ಚುನಾವಣೆಗಳನ್ನು ನೀವು ಇವತ್ತು ಅಂಬೇಡ್ಕರ್ನ ನೀವು ಇವತ್ತು ಫೋಟೋ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಹೋಗ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರಿಗೆ ಅಂಬೇಡ್ಕರ್ ದಾರಿ ತಪ್ಪಿಸುವ ದಾಳ ಆಗ್ಬಿಟ್ಟಿದ್ದಾರೆ. ಆ ರೀತಿ ಆಗ್ಬಿಟ್ಟಿದ್ದಾರೆ. ಇದು ಸಾಮಾನ್ಯ ಜನರಿಗೆ ನಿಜವಾಗ್ಲೂ ತಲುಪಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ನಿಧಾನಕ್ಕೆ ಇವರ ಕಲ್ಲಾಟಗಳು ಗೊತ್ತಾದಾಗ ನಿಧಾನಕ್ಕೆ ಇವ್ರು ಸುಮ್ಮನೆ ಆಗ್ಲೇಬೇಕು, ಬೇರೆ ದಾರಿ ಇರಲ್ಲ. ಅದೆಲ್ಲ ಇವತ್ತು ತಲುಪ್ತಾ ಇದೆ ಅನ್ನೋ ಕಾರಣಕ್ಕೆ ಇವ್ರು ಪದೇ ಈಗ ಅದನ್ನ RSS ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಹೇಳಿ ಪದೇ ಬರ್ತಾ ಇರೋದು. ಅವರು ಈಗ ಜನಕ್ಕೆ ಜನ್ಮಾಂಸದಲ್ಲಿ ಹೋಗ್ತಾ ಇದೆ, ಗೊತ್ತಾಗ್ತಾ ಇದೆ ಈಗ ಅವ್ರಿಗೆ. ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ
ಇನ್ನು ನಮ್ಮ ಈ ಕಳ್ಳಾಟಗಳು, ನಮ್ಮ ಸುಳ್ಳು ಇವೆಲ್ಲ ಏನು ನಡೆಯಲ್ಲ ಜನಗಳ ಮುಂದೆ ಅಂತ ಹೇಳಿ, ಹಾಗಾಗಿ ಪದೇ ಪದೇ ದಿಕ್ ತಪ್ಪಿಸೋದಕ್ಕೆ ಬೇರೆ ಬೇರೆ ಇಶ್ಯೂಗಳನ್ನ ತಗೊಂಡ್ಬರೋದು.